ಥರ್ಡ್ ಫ್ಲೋರಲ್ಲಿ ನಾವು 1 BHK ಪ್ಲಾಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಟೆನೆಂಟ್ ಒಬ್ಬರು ಬಂದಿದ್ದಾರೆ ಅಲ್ಲಿ. ಇಲ್ಲಿ ನೋಡ್ತಿರ್ಬೋದು 70 ಸ್ಟೇರ್ ಕೇಸ್. ಇದ್ರ ಹೈಟ್ MS ಸ್ಟೈಲ್. ಇದ್ರ ಹೈಟ್ ಬಂದುಬಿಟ್ಟು 3 ಫೀಟ್ವರೆಗೂ ಹೈಟ್ ಕೊಟ್ಟಿದ್ದೀವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು ನಾವು ಬೆಲ್ ಸಹ ಕೊಟ್ಟಿದ್ದೀವಿ. ಇಲ್ಲಿ ಬೆಲ್ ಸಹ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ಒಂದು ಸೇಫ್ಟಿ ಗೇಟ್ ಸಹ ಬರುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು ಸೇಫ್ಟಿ ಗ್ರಿಲ್ ಸಹ ಕೊಟ್ಟಿದ್ದೀವಿ. ಇದು ಟೋಟಲ್ ಡೈಮೆನ್ಷನ್. ಇದು ಪ್ಯಾಸೇಜ್ ಏರಿಯಾ ಬಂದುಬಿಟ್ಟು 3 ಫೀಟ್ 6 ಇಂಚ್ವರೆಗೂ ಪ್ಯಾಸೇಜ್ ಏರಿಯಾ ಕೊಟ್ಟಿದ್ದೀವಿ ನಾವು. ಅದೇ ಥರ ಇಲ್ಲಿ ನೋಡ್ತಿರ್ಬೋದು 9 ಫೀಟ್ವರೆಗೂ ಡೋರ್ ಇದೆ. 9 ಫೀಟ್ ಇಂಟು 3.5 ಫೀಟ್ವರೆಗೂ ಡೋರ್ ಇದೆ. ಒಳಗಡೆ ಬನ್ನಿ ನೋಡೋಣ. ವಿತ್ ಅಟ್ಯಾಚ್ಡ್ ಕಿಚನ್ ಬಂದುಬಿಟ್ಟು 9 ಫೀಟ್ ಇಂಟು 11 ಫೀಟ್ 1.5 ಇಂಚ್ವರೆಗೂ ಲಿವಿಂಗ್ ವಿತ್ ಕಿಚನ್ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರೊಫೈಲ್ ಡೋರ್ ಸಹ ಕೊಟ್ಟಿದ್ದೀವಿ. ವಿತ್ ಸ್ಲೈಡಿಂಗ್ ವಿಂಡೋ ಇದೆ. ಅದೇ ಥರ ಸ್ಟೋರೇಜ್ಗೋಸ್ಕರ ಇದು ಕೊಟ್ಟಿದ್ದೀವಿ. ಅದೇ ಥರ ಸಿಂಕ್ ಸಹ ಇದೆ. ಡೈಮೆನ್ಷನ್ ಬಂದುಬಿಟ್ಟು 10 ಫೀಟ್ ಇಂಟು 12 ಫೀಟ್ವರೆಗೂ ಡೈಮೆನ್ಷನ್ಸ್ ಇದೆ. ವಿತ್ ಅಟ್ಯಾಚ್ಡ್ ವಾರ್ಡ್ರೂಮ್ ಸಹ ಇದೆ ಇದರಲ್ಲಿ. ಕಾಮನ್ ಬಾತ್ರೂಮ್ ಇದ್ರ ಸೈಜ್ ಬಂದುಬಿಟ್ಟು 4 ಫೀಟ್ 2 ಇಂಚ್ ಇಟ್ಟು 5 ಫೀಟ್ 10 ಇಂಚ್ವರೆಗೂ ಬಾತ್ರೂಮ್ ಏರಿಯಾ ಕೊಟ್ಟಿದ್ದೀವಿ ನಾವು. ಇದರಲ್ಲಿ ಆಂಟಿಸ್ಕಿಡ್ ಟೈಲ್ಸ್ ಸಹ ಹಾಕಿದ್ದೀವಿ. ಅದೇ ಥರ ಜಾನ್ಸನ್ ಗ್ಲೇಜರ್ ಕೊಟ್ಟಿದ್ದೀವಿ. ಸಿಂಕ್ ಎಲ್ಲ ಥರ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾನಲ್ಸ್ ಮತ್ತು TV ಯೂನಿಟ್ ಸಹ ಇಲ್ಲೇ ಬಂದಿದೆ. ವಿತ್ ಅಟ್ಯಾಚ್ಡ್ ಡ್ರಾಯರ್ಸ್ ಮತ್ತು ಇಲ್ಲಿದೆ. ಅದೇ ಥರ 3/6 ಫೀಟ್ವರೆಗೂ ವಿಂಡೋ ಸಹ ಕೊಟ್ಟಿದ್ದೀವಿ ನಾವು ಇಲ್ಲಿ. ವಿತ್ ಫಾಲ್ ಸೀಲಿಂಗ್ ಸಹ ಇದೆ. ಇದು ಹಂಗೆ ಇದೇ ಥರ ನಾವು ವಿತ್ ಪ್ಯಾಕೇಜಲ್ಲಿ ನಮಗೆ ಲೈಟ್ ಮತ್ತು ಫ್ಯಾನ್ ಸಹ ಬರುತ್ತೆ. ಇದ್ರೆ ಇವಾಗ ಎರಡು ಪ್ಲಾಟ್ಗೆ ಒಂದೇ ಬಾಲ್ಕನಿ ಸಹ ಕೊಟ್ಟಿದ್ದೀವಿ ನಾವು. ವಿತ್ ಅಟ್ಯಾಚ್ಡ್ HPL ಸೀಟ್ ಸಹ ಕೊಟ್ಟಿದ್ದೀವಿ. ಈ ಥರ ನೋಡ್ತಾ ಇರ್ಬೋದು ನೀವು ಡೋರ್ ಸೈಜ್. ಈ ಡೋರ್ ಸೈಜ್ ಬಂದು 9 ಫೀಟ್ ಬೈ 3.5 ಫೀಟ್ವರೆಗೂ ಡೋರ್ ಕೊಟ್ಟಿದ್ದೀವಿ. ವಿತ್ ಲಿವಿಂಗ್ ಪ್ಲಸ್ ಕಿಚನ್. ಇದರ ಟೋಟಲ್ ಡೈಮೆನ್ಷನ್ ಎಷ್ಟಿದೆ ಅಂದರೆ 9 ಫೀಟ್ 6 ಇಂಚ್ ಇಂಟು 12 ಫೀಟ್ 6 ಇಂಚ್ವರೆಗೂ ಲಿವಿಂಗ್ ಪ್ಲಸ್ ಕಿಚನ್ ಡೈಮೆನ್ಷನ್ಸ್ ಇದೆ. ಅದೇ ನೋಡ್ತಾ ಇರ್ಬೋದು. ಅದೇ ಇಲ್ಲಿ ಸ್ಟೋರೇಜ್ ಕೊಡೋದಕ್ಕಾಗಿ ನಾವು ಪ್ರೊಫೈಲ್ ಡೋರ್ ಮತ್ತು ಎಕ್ಸ್ಟ್ರಾ ಪ್ಯಾನಲ್ ಸಹ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು TV ಯೂನಿಟ್ ಸಹ ಇದೆ. ವಿತ್ ಅಟ್ಯಾಚ್ಡ್ ಪ್ಯಾನಲ್ಸು ಮತ್ತು ವಿತ್ ಸ್ಟೋರೇಜ್ ಸಹ ಕೊಟ್ಟಿದ್ದೀವಿ ಇಲ್ಲಿ ನಾವು. ಹಾಗೆ ಓಪನ್ ಫಾಲ್ ಸೀಲಿಂಗ್ ಸಹ ಕೊಟ್ಟಿದ್ದೀವಿ. ವಿತ್ ಅಟ್ಯಾಚ್ಡ್ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಇದೆ. ಈ ಕಡೆ ನೋಡ್ತಿರ್ಬೋದು ನೀವು 3/6 ವಿಂಡೋ ಸಹ ಇದೆ. ಎಕ್ಸ್ಟ್ರಾ ಗಾಳಿ ಮತ್ತು ಬೆಳಕಿಗೋಸ್ಕರ 3/6 ವಿಂಡೋ ಕೊಟ್ಟಿದ್ದೀವಿ ನಾವು. ಇವಾಗ 58.76 ಸ್ಕ್ವೇರ್ ಫೀಟ್ವರೆಗೂ ಯುಟಿಲಿಟಿ ಏರಿಯಾ ಸಹ ಕೊಟ್ಟಿದ್ದೀವಿ. ಬನ್ನಿ ಒಳಗಡೆ ಹೊಂಟೆ ನೋಡೋಣ. ಇದು ಬಂದುಬಿಟ್ಟು ಬೆಡ್ರೂಮು. ಇದ್ರ ಡೈಮೆನ್ಷನ್ ಬಂದುಬಿಟ್ಟು 10 ಫೀಟ್ ಇಂಟು 12 ಫೀಟ್ 8 ಇಂಚ್ವರೆಗೂ ಡೈಮೆನ್ಸು ಬೆಡ್ರೂಮ್ ಸಹ ಇದೆ. ಅದೇ ಥರ ಇಲ್ಲಿ ಕಾಮನ್ ಬಾತ್ರೂಮ್ ಡೈಮೆನ್ಷನ್ ಬಂದುಬಿಟ್ಟು 4 ಫೀಟ್ 2 ಇಂಚ್ ಇಟ್ಟು 8.6 ಇಂಚ್ವರೆಗೂ ಕಾಮನ್ ಬಾತ್ರೂಮ್ ಇದೆ. ಅದೇ ಥರ ಇದರಲ್ಲಿ ಆಂಟಿಸ್ಕಿಡ್ ಟೈಲ್ಸು, ಫ್ಲೋರಿಂಗ್ ಮತ್ತು ನಾವು ಗ್ಲೀಜರು, ಸಿಂಕು, ಎಕ್ಸಿಸ್ಟೆನ್ಸ್ ಫ್ಯಾನ್ ಸಹ ಕೊಟ್ಟಿದ್ದೀವಿ ನಾವು. ಇವಾಗ ನಾವು ಟೆರೆಸಲ್ಲಿ ಬರ್ತಿದ್ವಿ. ಟೆರೆಸಲ್ಲಿ ಯಾವ ಥರ ಆಗಿದೆ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ನಾವು ಸೇಫ್ಟಿ ಗ್ರಿಲ್ ಡೋರ್ ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು 2 ಯೂಸ್ ಸ್ಪೇಸಸ್ ಸಹ ಇದೆ. ಇನ್ನು ರಿನೋವೇಷನಲ್ಲಿ ಇನ್ನು ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದು ಇರ್ಬೋದು 1000 ಲೀಟರ್ದು 2 ವಾಟರ್ ಟ್ಯಾಂಕ್ ಇದೆ. ಅದೇ ಥರ ಒಂದು 2000 ಲೀಟರ್ದು ಸೋಲಾರ್ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. ವಿತ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇದೆಲ್ಲ.
ನೀವು ನೋಡ್ತಾ ಇರ್ಬೋದು ಎಲಿವೇಷನ್ ಯಾವ ಥರ ಬಂದಿದೆ ಅಂದರೆ ಇದರಲ್ಲಿ ನಾವು HPL ಸೀಟ್ ಮತ್ತು ವಾಲ್ ಟೆಕ್ಸ್ಚರ್ ಯೂಸ್ ಮಾಡ್ಕೊಂಡು ಎಲಿವೇಷನ್ ಮಾಡಿದ್ದೀವಿ. ಇದರಲ್ಲಿ 12 mm ಆಫ್ ಟಫೆಲ್ಡ್ ಗ್ಲಾಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ನೀವು ನೋಡ್ತಿರ್ಬೋದು ಎಕ್ಸ್ಟರ್ನಲ್ ಪೇಂಟ್ ಯಾವ ಥರ ಮಾಡಿದ್ದೀವಿ ಅಂದರೆ 2 ಲೇಯರ್ಸ್ ಆಫ್ ಪಟ್ಟಿ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ನೆಕ್ಸ್ಟ್ ಅಲ್ಟಿಮಾ ಪೇಂಟ್ ಸಹ ಯೂಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಪೇಂಟ್ ಸಹ ನಾವು ಮಾಡ್ಕೊಂಡಿದ್ದೀವಿ. ಅದೇ ಥರ ನಾವು ಇಂಟೀರಿಯರ್ ಸಹ ಅದೇ ಥರ ಯಾವ ಥರ ಪೇಂಟ್ ಮಾಡಿದ್ದೀವಿ ಅಂದರೆ 2 ಲೇಯರ್ಸ್ ಆಫ್ ಪಟ್ಟಿ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಎಮಲ್ಷನ್ ಪೇಂಟ್ ಸಹ ಪ್ರೀಮಿಯಂ ಎಮಲ್ಷನ್ ಪೇಂಟ್ ಸಹ ಯೂಸ್ ಮಾಡ್ಕೊಂಡು ಇಂಟೀರಿಯರ್ ಪೇಂಟಿಂಗ್ ಸಹ ಮಾಡ್ಕೊಂಡಿದ್ದೀವಿ. ಅದೇ ಥರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೈಪ್ ಸಹ ಇದೆ. ಪೈಪ್ ಆಶೀರ್ವಾದ್ PVC ಪೈಪ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ನೀವು ನೋಡ್ತಾ ಇದ್ದಾರೆ ಇವಾಗ ಇದು ಎಲೆಕ್ಟ್ರಿಕ್ ಮೀಟರ್ ಸಹ ನಮ್ಮ ಕಂಪನಿ ಕಡೆಯಿಂದ ಪ್ಯಾಕೇಜ್ ಕಡೆಯಿಂದ ಬರುತ್ತೆ. ಇದರಲ್ಲಿ ನಾವು ಯಾವ ಥರ ಮೆಟಲ್ಸ್ ಯೂಸ್ ಮಾಡಿದ್ದೀವಿ ಅಂದರೆ ಫೆರೋಲೆಕ್ಸ್ ವೈರು ಮತ್ತು ಐಫೈ ಸ್ವಿಚಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಸೆಕ್ಷನಲ್ಲಿ ಯಾವ ಥರ ಮೆಟಲ್ಸ್ ಯೂಸ್ ಮಾಡಿದ್ದೀವಿ ಅಂದರೆ JSW ಸ್ಟೀಲು, FE 550 ಸ್ಟೀಲ್ ಯೂಸ್ ಮಾಡಿದ್ದೀವಿ. ಅದೇ ಥರ ಅಲ್ಟ್ರಾಟೆಕ್ ಸಿಮೆಂಟ್ ಸಹ ಯೂಸ್ ಮಾಡಿದ್ದೀವಿ. RCC ಸ್ಟ್ರಕ್ಚರ್ ಮುಖಾಂತರ ಮತ್ತು ನಾವು 6 ಇಂಚ್ವರೆಗೂ RMC ರೆಡಿಮಿಕ್ಸ್ ಕಾಂಕ್ರೀಟ್ ಯೂಸ್ ಮಾಡ್ಕೊಂಡು ಸ್ಲ್ಯಾಬ್ ಸಹ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ನಾವು. ಅದೇ ಥರ ನಾವು ಕಂಪ್ರೆಸ್ಡ್ 4 ಇಂಚ್ ಮತ್ತು 6 ಇಂಚ್ ಬ್ಲಾಕ್ ಸಹ ಯೂಸ್ ಮಾಡಿದ್ದೀವಿ ಕನ್ಸ್ಟ್ರಕ್ಷನಲ್ಲಿ. ಇಲ್ಲಿವರೆಗೂ ನೀವು ನೋಡಿದ್ದೀರಾ ಸಹಕಾರ ನಗರದಲ್ಲಿ ನಾವು ಯಾವ ಥರ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂದರೆ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಸಹ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಅಂದರೆ G+3 ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ನಿಮ್ಮ ಕನಸಿನ ಮನೆ ಕಟ್ಟುವುದಕ್ಕಾಗಿ ನೀವು ಬಿಲ್ಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅದೇ ಥರ ನಿಮ್ಮ ನೆಚ್ಚಿನ ಮನೆಯನ್ನು ಕಟ್ಟಿಸಿಕೊಳ್ಳಿ. ಥ್ಯಾಂಕ್ ಯು.